ನಮಸ್ತೆ ಬಂಧುಗಳೇ. ಇವತ್ತಿನ ದಿನದಲ್ಲಿ ಇವತ್ತು 4ನೇ ತಾರೀಕು 9ನೇ ತಿಂಗಳ 2025 ಫ್ರೀಡಮ್ ಪಾರ್ಕ್ದಲ್ಲಿ ನಮ್ಮ ಟೆಂಟ್ ಹಾಕ್ಕೊಂಡು ಅಲೆಮಾರಿಗಳು ಮಾಡ್ತಿರುವಂಥ 12ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಇವತ್ತು 4ನೇ ತಾರೀಕಿಗೆ ಕಂಟಿನ್ಯೂ ನಡೆದಿದೆ. ಸಿದ್ದರಾಮಯ್ಯ ಸಾಬ್ರಿಗೆ ಇಷ್ಟೇ ನಾವು ಹೇಳೋಕ್ಕೆ ಬಯಸ್ತೀವಿ. ಅಲೆಮಾರದವರು ನಾವು ನೂರಾರು ಆಸೆ ನಿಮ್ಮ ಮೇಲೆ ಇಟ್ಕೊಂಡಿದ್ದೀವಿ. ಆ ಆಶೆಯನ್ನು ನಮಗೆ ನಿರಾಶೆ ಮಾಡಿಬಿಟ್ಟಿದ್ದೀರಿ. 19ನೇ ತಾರೀಕು ನೀವೇನು ತೊಗೊಂಡಿರಲ್ಲ ನಿರ್ಧಾರ, ಅದು ಸುಪ್ರೀಂ ಕೋರ್ಟ್ಗೂ ಉಲ್ಲಂಘನೆ, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಗೂ ಅದು ಉಲ್ಲಂಘನೆ. ಆದರೆ ನಮಗೆ ಭಾಳ ವಿಶ್ವಾಸ ಇತ್ತು ಅಲೆಮಾರಿಗಳಿಗೆ. ಸಿದ್ದರಾಮಯ್ಯನವರು ಅಲೆಮಾರಿಗಳಂದರೆ ಗುರುತಿಡಿದು ಸಹಾಯ ಮಾಡತಕ್ಕಂಥ ವ್ಯಕ್ತಿ. ಇಂಥ ಮುಖ್ಯಮಂತ್ರಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಅಂತ ನಾವು ಗುರುತಿಸಿದ್ದೀವಿ. ಅಷ್ಟೇ, ನಮ್ಮ ಟೆಂಟಲ್ಲಿ ನಮ್ಮ ಮಕ್ಕಳ ಹತ್ರ ನಮ್ಮ ಎಲ್ಲ ವಿಷಯದಲ್ಲಿಗೂ ತಮ್ಮ ಹೆಸರು ನಾವು ಹೇಳ್ತಾ ಇದ್ವಿ. ಸಿದ್ದರಾಮಯ್ಯನವ್ರು ಇದ್ದದಕ್ಕೆ ನಮ್ಗೆ ಒಂದು ಕೋಶ ಆಯಿತು, ಒಂದು ನಿಗಮ ಆಯಿತು ಅಂತ. ಆದರೆ ನೀವು ಇವತ್ತೇನು ಮಾಡಿದಿರಲ್ಲ, ಈ ನಿರ್ಧಾರ ಭಾಳ ಅನ್ಯಾಯದ ನಿರ್ಧಾರ. ಈ ಅಲೆಮಾರಿಗಳಿಗೆ ಮರಣ ಶಾಸನ ನೀವು ಬರೆದಿದ್ದು ಇದು 100ಕ್ಕೆ 100 ನಿಜ. ಈಗಲೂ ಇವತ್ತು 4ನೇ ತಾರೀಕು ಈ ಕ್ಯಾಬಿನೆಟ್ದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಎಲ್ಲ ಶಾಸಕರಿಗೆ ಒಂದು ವಿಶೇಷವನ್ನು ಹೇಳಿ, ಒಂದು ವೇಳೆ ಅಪ್ಪಿತಪ್ಪಿ ಎಲ್ಲರೂ ಒಪ್ಪಿಸಿ ನೀವು ಮಾಡಿದ್ರಿ ಅಂದರೆ ನಿಜವಾಗಿ ಇವತ್ತು 4ನೇ ತಾರೀಕು ಸಾಯಂಕಾಲ ಈ ವಿಧಾನಸೌಧ ಮುಂದಾಗಲಿ, ಇಲ್ಲಿ ಫ್ರೀಡಮ್ ಪಾರ್ಕ್ದಲ್ಲೇ ಆಗಲಿ ಸ್ವೀಟ್ ಹಂಚ್ಕೊಂಡು ತಿಂದು ಪಟಾಕಿ ಎಗರಿಸಿ ಸಿದ್ದರಾಮಯ್ಯನ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿ ನಮ್ಮ ಮನೆಗಳ ಹತ್ರಗೂ ನಾವು ಟೆಂಟಲ್ಲಿಗೂ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ದಿನಗಳಂತ ನೆನೆಸಿ ನಾವು ಹೋಗ್ತೀವಿ. ಒಂದು ವೇಳೆ ಇವತ್ತು 1% ಅಲೆಮಾರಿಗಳಿಗೆ ಕೊಟ್ಟಿಲ್ಲ ಅಂದರೆ, ಯಾವುದೋ ಒಂದು ಪ್ಯಾಕೇಜ್ ಕೊಟ್ಟು ನಮಗೆ ಸಮಾಧಾನ ಪಡಿಸ್ಬೇಕಂತ ನೀವು ಪ್ರಯತ್ನ ಮಾಡಿದರೆ, ನಿಜವಾಗಿ ಹೇಳ್ತೀವಿ, ಪ್ರತಿಯೊಂದು ಅಲೆಮಾರಿದವರು ಪ್ರತಿಯೊಂದು ಜಿಲ್ಲೆದಲ್ಲಿ, ತಾಲೂಕದಲ್ಲಿ, ಹಳ್ಳಿದಲ್ಲಿಗೂ ನಿಮ್ಮ ಸಿದ್ದರಾಮಯ್ಯವ್ರದ್ದು ಫೋಟೋ 6x6 ಸೈಜ್ದು ಒಂದು 6x6 ಒಂದು ಸೈಜ್ ಫೋಟೋ ತೊಗೊಂಡು ಪ್ರತಿಯೊಂದು ನಮ್ಮ ಅಲೆಮಾರಿ ಮಕ್ಕಳಿಗೆ ಒಂದು ತಟ್ಟೆ ಹಿಡಿದು ಆ ತಟ್ಟೆದಲ್ಲಿ ಸಿದ್ದರಾಮಯ್ಯನ ಫೋಟೋ ಇಟ್ಟು ಪ್ರತಿಯೊಂದು ಹಳ್ಳಿದಾಗೂ ಭಿಕ್ಷೆ ಬೇಳಕ್ಕೆ ನಾವು ಹಚ್ತೀವಿ. ಯಾಕಂದರೆ ನಮಗೆ ಸಿದ್ದರಾಮಯ್ಯನವರು ನಮಗೆ 1% ನಮ್ಗೆ ಕೊಟ್ಟಿಲ್ಲ. ಅದಕ್ಕೆ ಅನ್ಯಾಯ ಮಾಡಿದ್ದದಕ್ಕೆ ನಮ್ಮ ತಟ್ಟೆದಲ್ಲಿದ್ದಂಥ ಅನ್ನವನ್ನು ಕಸ್ಕೊಂಡಿದ್ದದಕ್ಕೆ ನಾವು ಈಗ ಅನ್ನವನ್ನು ಬೇಡಲಕ್ಕ, ಅಕ್ಕಿಯನ್ನು ಬೇಡಲಕ್ಕ, ಭಿಕ್ಷವನ್ನು ಬೇಡಲಕ್ಕ ಬಂದಿದ್ವಿ. ಸಿದ್ದರಾಮಯ್ಯನ ಹೆಸರಿನಲ್ಲಿ ಬೇಡಿವಿ ಅಂತ ಹೇಳ್ಕೊಳಕ್ಕಾಗ್ತದ. ದಯಮಾಡಿ ನಾವು ಈಗಲೂ ಮುಂಜಾನೆ ನಾವು ನಮ್ಮ ರಾಜ್ಯ ಸಂಘಟನದವ್ರು ಎಲ್ಲರೂ ಹೋಗಿ ನಾವು ಒಂದೇ ಮಾತು ಕೇಳಿದ್ದೀವಿ ಪ್ರಿಯಾಂಕರಿಗೆ ಸಾಬ್ರೆ ನೀವು ನಮ್ಮ ಪರವಾಗಿ ಈ ಕ್ಯಾಬಿನೆಟ್ದಲ್ಲಿ ಧ್ವನಿ ಎತ್ತಬೇಕಂತ ನಾವು ಕೇಳಿದ್ದೀವಿ. ಅವ್ರೂ ನಮ್ಮ ಪರವಾಗಿ ಧ್ವನಿ ಎತ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಇವತ್ತು 4ನೇ ತಾರೀಕು ಸಾಯಂಕಾಲ ತನಕ ನಮ್ಗೆ ಒಂದು ಸಿಹಿ ಸುದ್ದಿ ಬಂದರೆ ನಾವೆಲ್ಲರೂ ಹಬ್ಬ ಮಾಡ್ಕೊತೀವಿ. ಒಂದು ವೇಳೆ ಕೈ ಸುದ್ದಿ ಬಂದರೆ ಮಾತ್ರ ಪ್ರತಿದಿನ ನಮ್ಮ ಅಲೆಮಾರಿಗಳು ಉಸಿರಾಕೋದಂತೂ ಖಂಡಿತ. ಮತ್ತು ಹೋರಾಟ ಕಂಟಿನ್ಯೂ ಇರ್ತದೆ. ಫ್ರೀಡಮ್ ಪಾರ್ಕ್ದಲ್ಲಿನೂ ಇರ್ತದೆ, ಜಿಲ್ಲಾ ಲೆವೆಲ್ದಾಗೂ ಇರ್ತದೆ, ತಾಲೂಕು ಲೆವೆಲ್ದಲ್ಲಿ ಇರ್ತದೆ. ಎಲ್ಲ ಕಡೆಗೆ ಚೀಮಾರಿ ಹಾಕಲಕ್ಕ ನಾವೆಲ್ಲ ಅಲೆಮಾರಿಗಳು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇಷ್ಟಕ್ಕೆ ನಾನು ಮಾತು ಮುಗಿಸ್ತೀನಿ. ಜೈ ಅಲೆಮಾರಿ.